ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂಚೂರು ಎಚ್ಚರಿಕೆ ಆಗಿರಿ. ನನ್ನ ಹತ್ರ ಗಾಡಿ ಇಲ್ದೇ ಹೆಲ್ಮೆಟ್ ಇಟ್ಟಿದ್ದೀನಿ. ಅಂದರೆ ಈಗ ಸದ್ಯಕ್ಕೊಂದು ಎಕ್ಸೆಲ್ ಇದೆ, ಅದ್ರ ನೆಕ್ಸ್ಟ್ ಮುಂದೆ ನನ್ನ ಕೈಲಿ ದುಡ್ಡು ಬಂದರೆ ಮಾತ್ರ ಗಾಡಿ ತೆಗಿಯೋದು. ಮನೇಲಂತೂ 8 ರೂಪಾಯಿ ದುಡ್ಡು, 1 ರೂಪಾಯಿ ಮಾತ್ರ ಗಾಡಿ ಕೇಳಲ್ಲ. ಬಟ್ ಈಗ ತಾಂಡು ಯೂಸ್ ಮಾಡ್ತಾರ ಅಂತರಲ್ಲಿ ನಾನು ಕೇಳೋದೇನು ಅಂದರೆ ಹೆಲ್ಮೆಟ್ ಹಾಕೊಂಡು ಸೇಫ್ಟಿಯಾಗಿ ಓಡಾಡಿ. ಶೋರೂಮಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು PME ಡ್ರೈವ್ದು ಒಂದು ಕೆಲಸ ಇತ್ತು ಅಂತೇಳಿ ಹೋಗಿದ್ದೆ. ಅದನ್ನು ಮಾಡ್ಕೊಬರೋಣ ಅಂತೇಳಿ ಹೋಗಿ ಬರ್ತಾ ಸಿಗಾಕಬಿಟ್ಟೆ ಗುರು. ಸೊ ಗುರು, ನಮ್ಮೂರಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಹೆಲ್ಮೆಟ್ ಹಾಕ್ದೆಲ್ಲ ಬರೋಕ್ಕಂತೂ 100 ಸಲ ಯೋಚನೆ ಮಾಡಿ ಬನ್ನಿ. ಯಾಕೆ ಅಂದರೆ ಮಿಸ್ ಆದರೆ ಮಾತ್ರ 500 ರೂಪಾಯಿ ಫಿಕ್ಸು. DL ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಅಂದರೆ 3000 ಇಲ್ಲ ಅವ್ರು ಕೇಳ್ದಷ್ಟು ಕೊಟ್ಟು ಬರಲೇಬೇಕು ಫಿಕ್ಸು. ಯಾಕೆ ಅಂದರೆ ಈಗ ನಾನು ಹೆಲ್ಮೆಟ್ ಇಲ್ದೆಲ್ಲ 500 ರೂಪಾಯಿ ಕಟ್ಬಂಡು ಹೊಸ ಹೆಲ್ಮೆಟ್ ತಗೊಳ್ಳೋ ಕನಸು ಮಿಸ್ ಆಗ್ಬಿಡ್ತು. 1500 ಹೋಗ್ಬಿಡ್ತು. ಇನ್ನು 500 ರೂಪಾಯಿ ಹಾಕೋದ್ರೊಳಗೆ ನಾವು ಇನ್ನು 500 ಹೋಗ್ಬಿಡ್ತು. ಬಿ ಕೇರ್ಫುಲ್. ಯಾಕೆ ಅಂದರೆ ಮೊನ್ನೆ ಇಲ್ಲಿ ಬೈಪಾಸಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಗುರು. ಅವ್ರು ನಮ್ಮ ಸ್ಕೂಲ್ ಸೀನಿಯರು, ಪಾಪ GT ತಗೊಂಡು ಇನ್ನೂ 10 ಡೇಸ್ ಆಗಿರಲಿಲ್ಲ, ಕ್ರ್ಯಾಶ್ ಮಾಡ್ಕೊಂಡು ಡೆತ್ ಆದರು. ವೆಹಿಕಲ್ ಇಂತಾನೆ ಬರುತ್ತೆ. ಮತ್ತೆ ಹಿಂಗೆ ನೋಡ್ಬೇಕಾಗ್ತದೆ. ಇವಾಗ ಹೊಡಿತಾರೆ. ಬುಲೆಟು ಕಂಟ್ರೋಲಿಗೆ ಬರಲ್ಲ. ಒಂದು ಹೆಲ್ಮೆಟ್ ಸರಿಯಾಗಿ ಹಾಕೊಂಡಿಲ್ಲ, ಅದು